ಪ್ರೀತಿಯ ದೇವಜನರೇ, ಬನ್ನಿ ಈ ಹೊಸ ದಿನವನ್ನು ನಮ್ಮ ಕರ್ತನ ಪವಿತ್ರ ಸನ್ನಿಧಿಯಲ್ಲಿ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಪ್ರಿಯ ಯೇಸುವೆ, ಈ ಹೊಸ ದಿನವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಮೊದಲು ನಿನಗೆ ಧನ್ಯವಾದಗಳು. ನನ್ನ ಕಣ್ಣು ತೆರೆದ ಕ್ಷಣದಿಂದಲೇ ನನ್ನ ಮನಸ್ಸು ನಿನ್ನನ್ನು ಹುಡುಕುತ್ತಿದೆ. ಯಾಕೆಂದರೆ ಈ ಲೋಕದಲ್ಲಿ ಎಲ್ಲವೂ ನನ್ನನ್ನು ಬಿಟ್ಟು ಹೋಗಬಹುದು, ಆದರೆ ನೀನು ಎಂದಿಗೂ ನನ್ನನ್ನು ಕೈಬಿಡುವುದಿಲ್ಲ. ಕರ್ತನೇ, ನನ್ನ ಜೀವನದಲ್ಲಿ ಎಷ್ಟೋ ಪ್ರಶ್ನೆಗಳಿವೆ, ಎಷ್ಟೋ ಉತ್ತರ ಸಿಗದ ಸಂದರ್ಭಗಳಿವೆ. ಆದರೆ ಒಂದು ವಿಷಯದಲ್ಲಿ ನನಗೆ ಯಾವತ್ತೂ ಅನುಮಾನವಿಲ್ಲ, ಅದು ನೀನು ನನ್ನ ತಂದೆ ಎಂಬುದು. ಯೇಸುವೆ, ನನ್ನ ಜೇಬಿನಲ್ಲಿ ಎಷ್ಟು ಹಣ ಇದೆ ಎನ್ನುವುದಕ್ಕಿಂತ ನನ್ನ ಜೀವನದಲ್ಲಿ ನೀನು ಇದ್ದೀಯಾ ಎನ್ನುವುದು ನನಗೆ ಮುಖ್ಯ. ನೀನು ಇದ್ದರೆ ಕೊರತೆಯಲ್ಲಿಯೂ ನಾನು ಆಶೀರ್ವಾದ ಹೊಂದಿದವನಾಗಿರುತ್ತೇನೆ. ಕರ್ತನೇ, ನನ್ನ ಮನೆಯ ಪ್ರತಿಯೊಂದು ಅಗತ್ಯವೂ ನಿನಗೆ ಗೊತ್ತಿದೆ. ನನ್ನ ಕುಟುಂಬದ ಚಿಂತೆಗಳು, ನನ್ನ ಹೃದಯದ ನೋವು, ನಾನು ಯಾರಿಗೂ ಹೇಳದ ಕಣ್ಣೀರು, ನನ್ನ ಮೌನ ಪ್ರಾರ್ಥನೆ, ಇವೆಲ್ಲವೂ ನಿನ್ನ ಕಣ್ಣಿಗೆ ಮರೆಯಾಗಿಲ್ಲ. ಯೇಸುವೆ, ಕೆಲವೊಮ್ಮೆ ನಾನು ಬಲವಾಗಿರುವಂತೆ ಎಲ್ಲರ ಮುಂದೆ ಕಾಣಿಸುತ್ತೇನೆ, ಆದರೆ ನಿನ್ನ ಮುಂದೆ ಬಂದಾಗ ಮಾತ್ರ ನಾನು ನಿಜವಾಗಿಯೂ ಎಷ್ಟು ದುರ್ಬಲನಾಗಿದ್ದೇನೆ ಎಂದು ಒಪ್ಪಿಕೊಳ್ಳುತ್ತೇನೆ. ಇಂದು ಮತ್ತೊಮ್ಮೆ ನನ್ನ ಜೀವನವನ್ನು, ನನ್ನ ಕುಟುಂಬವನ್ನು, ನನ್ನ ಕೆಲಸವನ್ನು, ನನ್ನ ಆದಾಯವನ್ನು, ನನ್ನ ಭವಿಷ್ಯವನ್ನು ನಿನ್ನ ಪವಿತ್ರ ಕೈಗಳಲ್ಲಿ ಇಡುತ್ತಿದ್ದೇನೆ. ಕರ್ತನೇ, ನನ್ನ ಭರವಸೆ ನನ್ನ ಸಂಬಳವಲ್ಲ, ನನ್ನ ಆಸ್ತಿ ಅಲ್ಲ, ನನ್ನ ಪರಿಚಯಗಳು ಅಲ್ಲ, ನನ್ನ ಭರವಸೆ ನೀನೇ. ನೀನೇ ನನ್ನ ಪೂರೈಕೆದಾರನು, ನೀನೇ ನನ್ನ ಆಶ್ರಯ, ನೀನೇ ನನ್ನ ನಿರೀಕ್ಷೆ. ಇಂದು ನನ್ನ ಹೃದಯವನ್ನು ಸಂಪೂರ್ಣವಾಗಿ ನಿನಗೆ ತೆರೆಯುತ್ತಿದ್ದೇನೆ. ನನ್ನೊಳಗಿರುವ ಪ್ರತಿಯೊಂದು ಭಯವನ್ನು, ಪ್ರತಿಯೊಂದು ಚಿಂತೆಯನ್ನು, ಪ್ರತಿಯೊಂದು ಕೊರತೆಯನ್ನು ನಿನ್ನ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದೇನೆ. ಏಕೆಂದರೆ ನೀನು ಮಾತನಾಡುವ ಒಂದು ಮಾತು ನನ್ನ ಸಂಪೂರ್ಣ ಜೀವನವನ್ನು ಬದಲಾಯಿಸಬಲ್ಲದು. ಯೇಸುವೆ, ಈ ಕ್ಷಣದಲ್ಲಿ ನನ್ನ ಹೃದಯದಲ್ಲಿರುವ ಎಲ್ಲ ಭಾರಗಳನ್ನು ನಿನ್ನ ಮುಂದೆ ಇಡುತ್ತಿದ್ದೇನೆ. ನನ್ನ ನಗುವಿನ ಹಿಂದೆ ಅಡಗಿರುವ ನೋವನ್ನು ನೀನು ನೋಡುತ್ತಿದ್ದೀಯ. ನಾನು ಯಾರಿಗೂ ಹೇಳದ ಚಿಂತೆಯನ್ನು ನೀನು ಕೇಳುತ್ತಿದ್ದೀಯ. ಕರ್ತನೆ,
ಕೆಲವೊಮ್ಮೆ ನನ್ನ ಮನಸ್ಸು ಭಯಪಡುತ್ತದೆ. ನಾಳೆ ಏನಾಗಬಹುದು? ಈ ತಿಂಗಳು ಹೇಗೆ ಸಾಗಬಹುದು? ನನ್ನ ಕುಟುಂಬದ ಅಗತ್ಯಗಳನ್ನು ಹೇಗೆ ಪೂರೈಸಲಿ? ಇಂತಹ 1000 ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಎದ್ದರು. ಇಂದು ಅವೆಲ್ಲವನ್ನು ನಿನ್ನ ಪಾದಗಳ ಬಳಿ ಇಡುತ್ತಿದ್ದೇನೆ. ಯೇಸುವೆ, ನನ್ನ ಕಣ್ಣಿಗೆ ದಾರಿ ಕಾಣದಿದ್ದರು ನಿನಗೆ ದಾರಿ ಗೊತ್ತಿದೆ. ನನ್ನ ಕೈಗಳು ಖಾಲಿಯಾಗಿರಬಹುದು, ಆದರೆ ನಿನ್ನ ಕೈಗಳು ಎಂದಿಗೂ ಖಾಲಿಯಾಗಿರುವುದಿಲ್ಲ. ನನ್ನ ಶಕ್ತಿಗೆ ಮಿತಿ ಇರಬಹುದು, ಆದರೆ ನಿನ್ನ ಶಕ್ತಿಗೆ ಯಾವ ಮಿತಿಯೂ ಇಲ್ಲ. ಕರ್ತನೆ, ನನ್ನ ಭಯಕ್ಕಿಂತ ದೊಡ್ಡವರು ನೀನು, ನನ್ನ ಸಮಸ್ಯೆಗಿಂತ ಬಲಿಷ್ಠನು ನೀನು, ನನ್ನ ಕೊರತೆಗಿಂತ ಸಮೃದ್ಧನು ನೀನು. ಆದ್ದರಿಂದ ಇಂದು ನಾನು ಭಯವನ್ನು ಹಿಡಿದುಕೊಳ್ಳುವುದಿಲ್ಲ, ನಿನ್ನ ವಾಗ್ದಾನವನ್ನು ಹಿಡಿದುಕೊಳ್ಳುತ್ತೇನೆ. ಯೇಸುವೆ, ನನ್ನ ಹೃದಯದಲ್ಲಿ ಅಡಗಿರುವ ಪ್ರತಿಯೊಂದು ಆತಂಕವನ್ನು ತೆಗೆದುಹಾಕು. ನಿನ್ನ ಸಮಾಧಾನದಿಂದ ನನ್ನ ಮನಸ್ಸನ್ನು ತುಂಬಿಸು. ನನ್ನ ಚಿಂತೆಯ ಸ್ಥಳದಲ್ಲಿ ನಿನ್ನ ವಿಶ್ವಾಸವನ್ನು ನೆಡು. ನನ್ನ ಕಣ್ಣೀರಿನ ಸ್ಥಳದಲ್ಲಿ ನಿನ್ನ ಸಂತೋಷವನ್ನು ತುಂಬು. ಕರ್ತನೆ, ಪರಿಸ್ಥಿತಿಗಳನ್ನು ನೋಡಿ ಬದುಕುವವನಾಗಿರದೆ, ನಿನ್ನ ವಾಗ್ದಾನಗಳನ್ನು ನೋಡಿ ಬದುಕುವವನಾಗುವಂತೆ ನನ್ನನ್ನು ರೂಪಿಸು. ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ನಿನ್ನೊಂದಿಗಿದ್ದೇನೆ ಎಂಬ ನಿನ್ನ ಧ್ವನಿ ನನ್ನ ಹೃದಯದಲ್ಲಿ ಕೇಳಿಸಲಿ. ಯೇಸುವೆ, ಇಂದು ನಾನು ನನ್ನ ಚಿಂತೆಯನ್ನು ಬಿಡುತ್ತಿದ್ದೇನೆ, ನಿನ್ನ ಶಾಂತಿಯನ್ನು ಸ್ವೀಕರಿಸುತ್ತಿದ್ದೇನೆ. ನನ್ನ ಹೃದಯವನ್ನು ನಿನ್ನ ಸಾನ್ನಿಧ್ಯದಿಂದ ತುಂಬಿಸು, ಯಾಕೆಂದರೆ ನಿನ್ನ ಸಾನ್ನಿಧ್ಯ ಇರುವಲ್ಲಿ ಭಯಕ್ಕೆ ಸ್ಥಳವಿಲ್ಲ, ಚಿಂತೆಗೆ ಅಧಿಕಾರವಿಲ್ಲ, ನಿರಾಶೆಗೆ ಜಯವಿಲ್ಲ. ನೀನು ಇರುವೆ, ಅದೇ ನನಗೆ ಸಾಕು. ಯೇಸುವೆ, ಈ ಕ್ಷಣದಲ್ಲಿ ನನ್ನ ಜೀವನದಲ್ಲಿರುವ ಪ್ರತಿಯೊಂದು ಆರ್ಥಿಕ ಭಾರವನ್ನು ನಿನ್ನ ಪಾದಗಳ ಬಳಿ ಇಡುತ್ತಿದ್ದೇನೆ. ಕರ್ತನೆ, ನನ್ನ ಮನಸ್ಸಿಗೆ ಶಾಂತಿಗಿಂತ ಹೆಚ್ಚು ಚಿಂತೆಯನ್ನು ಕೊಡುವ ವಿಷಯ ಇದ್ದರೆ ಅದು ಹಣದ ಕೊರತೆ. ಕೆಲವೊಮ್ಮೆ ನನ್ನ ಕೈಯಲ್ಲಿ ಹಣಕ್ಕಿಂತ ಪಾವತಿಸಬೇಕಾದ ಬಿಲ್ಗಳೇ ಹೆಚ್ಚು ಇರುತ್ತವೆ. ನನ್ನ ಆದಾಯಕ್ಕಿಂತ ನನ್ನ ಜವಾಬ್ದಾರಿಗಳೇ ದೊಡ್ಡದಾಗಿ ಕಾಣಿಸುತ್ತವೆ. ಕರ್ತನೆ, ನಾನು ಯಾರಿಗೂ ಹೇಳದೆ ಹೊತ್ತುಕೊಂಡಿರುವ ಆರ್ಥಿಕ ಭಾರವನ್ನು ನೀನು ಚೆನ್ನಾಗಿ ತಿಳಿದಿದ್ದೀಯ. ನಾನು ನಗುತ್ತಿರಬಹುದು,
ಆದರೆ ಒಳಗೊಳಗೆ ಎಷ್ಟು ಒತ್ತಡದಲ್ಲಿದ್ದೇನೆ ಎಂಬುದು ನಿನಗೆ ಮಾತ್ರ ಗೊತ್ತು. ಯೇಸುವೆ, ಸಾಲದ ಭಾರದಿಂದ ನಿದ್ರೆ ಕಳೆದುಕೊಂಡವರಿಗಾಗಿ ಪ್ರಾರ್ಥಿಸುತ್ತೇನೆ. ತಿಂಗಳ ಕೊನೆಯಲ್ಲಿ ಏನು ಮಾಡುವುದು ಎಂದು ಅಳುತ್ತಿರುವ ಕುಟುಂಬಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಣವಿಲ್ಲದೆ ನೋವು ಅನುಭವಿಸುತ್ತಿರುವ ತಂದೆ ತಾಯಿಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಕರ್ತನೇ, ನೀನು ಯಾರನ್ನು ಕೈಬಿಡದ ದೇವರು. ನನ್ನನ್ನು ಕೈಬಿಡಬೇಡ. ನನ್ನ ಜೀವನದಲ್ಲಿ ಮುಚ್ಚಿಕೊಂಡಿರುವ ಪ್ರತಿಯೊಂದು ಆರ್ಥಿಕ ಬಾಗಿಲನ್ನು ನಿನ್ನ ಕೃಪೆಯಿಂದ ತೆರೆಯು. ನನ್ನ ಪ್ರಯತ್ನಗಳಿಗೆ ನಿನ್ನ ಆಶೀರ್ವಾದವನ್ನು ಸೇರಿಸು. ನನ್ನ ದುಡಿಮೆಗೆ ಫಲವನ್ನು ಕೊಡು ಕರ್ತನೆ. ಸಾಲದ ಬಂಧನದಲ್ಲಿ ಸಿಕ್ಕಿಕೊಂಡಿರುವವರಿಗೆ ಬಿಡುಗಡೆಯನ್ನು ಕೊಡು. ಸಾಲ ತೀರಿಸುವ ದಾರಿಯನ್ನು ತೋರಿಸು. ಅವಮಾನದಿಂದ ಕಾಪಾಡು. ನಿನ್ನ ಮಕ್ಕಳ ತಲೆ ತಗ್ಗದಂತೆ ಕಾಪಾಡು. ಯೇಸುವೆ, ನನ್ನ ಕಣ್ಣುಗಳು ಪರಿಸ್ಥಿತಿಯನ್ನು ನೋಡವೆ. ನಿನ್ನ ಪೂರೈಕೆಯನ್ನು ನೋಡುವಂತೆ ಮಾಡು. ನನ್ನ ತುಟಿಗಳಲ್ಲಿ ದೂರು ಇರದಿರಲಿ, ನಂಬಿಕೆಯ ಮಾತುಗಳೇ ಇರಲಿ. ಇಂದು ನನ್ನ ಎಲ್ಲ ಆರ್ಥಿಕ ಭಾರವನ್ನು ನಿನ್ನ ಬಲವಾದ ಕೈಗಳಲ್ಲಿ ಇಡುತ್ತಿದ್ದೇನೆ. ಏಕೆಂದರೆ ನೀನು ದಾರಿಯಿಲ್ಲದ ಸ್ಥಳದಲ್ಲಿಯೂ ದಾರಿಯನ್ನು ಮಾಡುವ ದೇವರು. ಮುಚ್ಚಿದ ಬಾಗಿಲುಗಳನ್ನು ತೆರೆಯುವ ದೇವರು. ಕೊರತೆಯ ಮಧ್ಯೆಯೂ ಸಮೃದ್ಧಿಯನ್ನು ಉಂಟು ಮಾಡುವ ದೇವರು. ಆ ದೇವರು ನನ್ನ ದೇವರು, ನನ್ನ ತಂದೆ, ನನ್ನ ಪೂರೈಕೆಗಾರನು. ಯೇಸುವೆ, ಈ ಕ್ಷಣದಲ್ಲಿ ನನ್ನ ಜೀವನದಲ್ಲಿ ಮುಚ್ಚಿಕೊಂಡಿರುವ ಪ್ರತಿಯೊಂದು ಬಾಗಿಲನ್ನು ನಿನ್ನ ಮುಂದೆ ತರುತ್ತಿದ್ದೇನೆ. ನನ್ನ ಕಣ್ಣಿಗೆ ಎಲ್ಲವೂ ನಿಂತಂತೆಯೇ ಕಾಣುತ್ತಿದೆ. ಎಷ್ಟೇ ಪ್ರಯತ್ನಿಸಿದರೂ ಮುಂದೆ ಸಾಗಲಾಗದಂತಾಗಿದೆ. ಎಷ್ಟೇ ದುಡಿದರೂ ಫಲ ಕಾಣುತ್ತಿಲ್ಲ. ಎಷ್ಟೇ ಪ್ರಾರ್ಥಿಸಿದರೂ ಉತ್ತರ ತಡವಾಗುತ್ತಿರುವಂತೆ ಅನಿಸುತ್ತಿದೆ. ಕರ್ತನೆ, ನನ್ನ ಕೈಗಳು ಆಯಾಸಗೊಂಡಿವೆ. ನನ್ನ ಮನಸ್ಸು ಕೆಲವೊಮ್ಮೆ ನಿರಾಶೆಯಾಗುತ್ತದೆ. ಆದರೆ ನನ್ನ ನಂಬಿಕೆ ಇನ್ನೂ ನಿನ್ನ ಮೇಲೆಯೇ ಇದೆ. ಯೇಸುವೆ, ಮನುಷ್ಯರು ಮುಚ್ಚಿದ ಬಾಗಿಲನ್ನು ನೀನು ಒಂದು ಮಾತಿನಿಂದ ತೆರೆಯಬಲ್ಲೆ. ಯಾರೂ ಸಹಾಯ ಮಾಡಲಾಗದ ಸ್ಥಳದಲ್ಲಿ ನೀನು ಅದ್ಭುತವನ್ನು ಆರಂಭಿಸಬಲ್ಲೆ. ಯಾರೂ ನಿರೀಕ್ಷಿಸದ ಮಾರ್ಗವನ್ನು ನೀನು ನನ್ನ ಮುಂದೆ ಸಿದ್ಧ ಮಾಡಬಲ್ಲೆ. ಕರ್ತನೆ, ನನ್ನ ಉದ್ಯೋಗದ ಬಾಗಿಲು ತೆರೆಯು. ನನ್ನ ಆದಾಯ ಹೆಚ್ಚುವ ಬಾಗಿಲು ತೆರೆಯು. ನನ್ನ ವ್ಯವಹಾರ ಬೆಳೆಯುವ ಬಾಗಿಲು ತೆರೆಯು. ನನ್ನ ಕುಟುಂಬ ಆಶೀರ್ವಾದ ಹೊಂದುವ
ಬಾಗಿಲು ತೆರೆಯು. ನನ್ನ ಜೀವನದಲ್ಲಿ ನಿಂತಿರುವ ಪ್ರತಿಯೊಂದು ಒಳ್ಳೆಯ ಕಾರ್ಯ ಮತ್ತೆ ಆರಂಭವಾಗಲಿ. ಯೇಸುವೆ, ನನಗೆ ಕೇವಲ ಹಣವಲ್ಲ, ನಿನ್ನ ಅನುಗ್ರಹ ಬೇಕು. ಏಕೆಂದರೆ ನಿನ್ನ ಅನುಗ್ರಹ ಒಂದೇ ಸಾಕು. ಮನುಷ್ಯರು ವರ್ಷಗಳ ಕಾಲ ಮಾಡಲಾಗದ್ದನ್ನು ಒಂದು ಕ್ಷಣದಲ್ಲಿ ಬದಲಾಯಿಸಲು ಕರ್ತನೆ, ನಾನು ಬಾಗಿಲುಗಳನ್ನು ತಟ್ಟುತ್ತಾ ಆಯಾಸಗೊಂಡಿದ್ದೇನೆ. ಇನ್ನು ಮುಂದೆ ನೀನೆ ನನ್ನ ಮುಂದೆ ನಡೆಯು. ನೀನೆ ಬಾಗಿಲುಗಳನ್ನು ತೆರೆಯು. ನೀನೆ ಸರಿಯಾದ ಜನರನ್ನು ನನ್ನ ಜೀವನಕ್ಕೆ ಕರೆತರು. ನೀನೆ ನನ್ನ ಹೆಜ್ಜೆಗಳನ್ನು ನಡೆಸು. ಯೇಸುವೆ, ಇಂದು ನಾನು ಮುಚ್ಚಿದ ಬಾಗಿಲುಗಳನ್ನು ನೋಡುವುದನ್ನು ನಿಲ್ಲಿಸುತ್ತೇನೆ. ನೀನು ತೆರೆಯಲಿರುವ ಹೊಸ ಬಾಗಿಲುಗಳನ್ನು ನಂಬಿಕೆಯಿಂದ ಎದುರು ನೋಡುತ್ತೇನೆ. ನನ್ನ ಸಮಯವಲ್ಲ, ನಿನ್ನ ಸಮಯವೇ ಅತ್ಯುತ್ತಮ. ನನ್ನ ಯೋಜನೆಯಲ್ಲ, ನಿನ್ನ ಯೋಜನೆ ಪರಿಪೂರ್ಣ. ನನ್ನ ಜೀವನದಲ್ಲಿ ನಿನ್ನ ಚಿತ್ತ ನೆರವೇರಲಿ. ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿನ್ನ ಕೃಪೆ ನನ್ನನ್ನು ಮುನ್ನಡೆಸಲಿ. ನಿನ್ನ ಅನುಗ್ರಹ ನನ್ನನ್ನು ಎತ್ತಲಿ. ನಿನ್ನ ಆಶೀರ್ವಾದ ನನ್ನ ಕುಟುಂಬವನ್ನು ತುಂಬಿಸಲಿ. ಪ್ರಿಯ ಯೇಸುವೆ, ನೀನು ಮನುಷ್ಯನನ್ನು ದುಡಿಯಲು ಸೃಷ್ಟಿಸಿದೆ, ಸೋಮಾರಿತನಕ್ಕಾಗಿ ಅಲ್ಲ, ಆಶೀರ್ವಾದದ ಜೀವನಕ್ಕಾಗಿ. ಕರ್ತನೆ, ನನ್ನ ಕೈಗಳು ದುಡಿಯುತ್ತಿವೆ, ಆದರೆ ಆ ದುಡಿಮೆಗೆ ಫಲ ಕೊಡುವವನು ನೀನೇ. ನನ್ನ ಬೆವರು ಸುರಿಯಬಹುದು, ಆದರೆ ಆಶೀರ್ವಾದ ಸುರಿಸುವವನು ನೀನೇ. ಯೇಸುವೆ, ಉದ್ಯೋಗಕ್ಕಾಗಿ ಅಲೆದಾಡುತ್ತಿರುವ ಪ್ರತಿಯೊಬ್ಬರನ್ನು ಇಂದು ನೆನಪಿಸಿಕೊ. ಎಷ್ಟೋ ಅರ್ಜಿಗಳನ್ನು ಸಲ್ಲಿಸಿದ್ದರು, ಎಷ್ಟೋ ಸಂದರ್ಶನಗಳಿಗೆ ಹೋಗಿದ್ದರು, ಇನ್ನೂ ಒಂದು ಅವಕಾಶಕ್ಕಾಗಿ ಕಾಯುತ್ತಿರುವ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಕರ್ತನೆ, ಅವರಿಗೆ ಸರಿಯಾದ ಬಾಗಿಲನ್ನು ನೀನೇ ತೆರೆಯು. ಯಾರೂ ಮುಚ್ಚಲಾರದ ಬಾಗಿಲನ್ನು ಅವರ ಮುಂದೆ ತೆರೆ. ಅವರ ಕಣ್ಣೀರನ್ನು ಸಂತೋಷವಾಗಿ ಬದಲಾಯಿಸು. ಯೇಸುವೆ, ಕೆಲಸ ಮಾಡುತ್ತಿದ್ದರು, ಸಂಬಳ ಸಾಕಾಗದೆ ಕಷ್ಟಪಡುತ್ತಿರುವವರನ್ನು ಆಶೀರ್ವದಿಸು. ಹಗಲು ರಾತ್ರಿ ದುಡಿಯುವವರ ಕೈಗಳನ್ನು ಆಶೀರ್ವದಿಸು. ಅವರ ದುಡಿಮೆಗೆ ಯೋಗ್ಯವಾದ ಪ್ರತಿಫಲವನ್ನು ಕೊಡು. ಕರ್ತನೆ, ಸ್ವಂತ ವ್ಯವಹಾರ ಮಾಡುತ್ತಿರುವವರನ್ನು ಆಶೀರ್ವದಿಸು. ನಷ್ಟದಲ್ಲಿರುವ ವ್ಯವಹಾರಕ್ಕೆ ಹೊಸ ಜೀವ ಕೊಡು. ಮುಚ್ಚುವ ಹಂತಕ್ಕೆ ಬಂದಿರುವ ವ್ಯಾಪಾರವನ್ನು ಎತ್ತಿ ನಿಲ್ಲಿಸು. ಹೊಸ ಗ್ರಾಹಕರನ್ನು, ಹೊಸ ಅವಕಾಶಗಳನ್ನು, ಹೊಸ ಬೆಳವಣಿಗೆಯನ್ನು ಅನುಗ್ರಹಿಸು. ಯೇಸುವೆ, ರೈತರನ್ನು ಆಶೀರ್ವದಿಸು.
ಕೂಲಿ ಕಾರ್ಮಿಕರನ್ನು ಆಶೀರ್ವದಿಸು. ಚಾಲಕರನ್ನು, ಶಿಕ್ಷಕರನ್ನು, ನರ್ಸ್ಗಳನ್ನು, ವೈದ್ಯರನ್ನು, ಸರ್ಕಾರಿ ನೌಕರರನ್ನು, ಖಾಸಗಿ ಉದ್ಯೋಗಿಗಳನ್ನು, ಸ್ವಯಂ ಉದ್ಯೋಗ ಮಾಡುತ್ತಿರುವವರನ್ನು, ಪ್ರತಿಯೊಬ್ಬರ ದುಡಿಮೆಯ ಮೇಲೂ ನಿನ್ನ ಕೃಪೆ ಇರಲಿ ಕರ್ತನೇ. ನಮ್ಮ ಕೈಗಳಿಂದ ಮಾಡುವ ಪ್ರತಿಯೊಂದು ಕೆಲಸವೂ ನಿನ್ನ ಮಹಿಮೆಗೆ ಕಾರಣವಾಗಲಿ. ನಮ್ಮ ದುಡಿಮೆ ವ್ಯರ್ಥವಾಗದಂತೆ ಕಾಪಾಡು. ನಮ್ಮ ಪ್ರಯತ್ನಗಳಿಗೆ ನಿನ್ನ ಅನುಗ್ರಹವನ್ನು ಸೇರಿಸು. ನಮ್ಮ ಪರಿಶ್ರಮವನ್ನು ಆಶೀರ್ವಾದವಾಗಿ ಬದಲಾಯಿಸು. ಯೇಸುವೆ, ನನಗೆ ಕೇವಲ ಒಳ್ಳೆಯ ಉದ್ಯೋಗವಲ್ಲ, ನಿನ್ನ ಚಿತ್ತಕ್ಕೆ ತಕ್ಕ ಉದ್ಯೋಗವನ್ನು ಕೊಡು. ಕೇವಲ ಹೆಚ್ಚು ಆದಾಯವಲ್ಲ, ನಿನ್ನ ಸಮಾಧಾನ ಇರುವ ಜೀವನವನ್ನು ಕೊಡು. ನಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಿನ್ನ ಸಾನ್ನಿಧ್ಯ ನನ್ನ ಜೊತೆಯಲ್ಲಿರಲಿ. ನನ್ನ ಕೈಗಳನ್ನು ಆಶೀರ್ವದಿಸು. ನನ್ನ ದುಡಿಮೆಯನ್ನು ಆಶೀರ್ವದಿಸು. ನನ್ನ ಜೀವನವನ್ನು ನಿನ್ನ ಮಹಿಮೆಗೆ ಉಪಯೋಗಿಸು. ಪ್ರಿಯ ಯೇಸುವೆ, ನೀನು ನನ್ನನ್ನು ಮಾತ್ರವಲ್ಲ, ನನ್ನ ಕುಟುಂಬವನ್ನು ಪ್ರೀತಿಸುವ ತಂದೆ. ನನ್ನ ಕಣ್ಣಿಗೆ ಕಾಣದ ನಾಳೆಯನ್ನು, ನನ್ನ ಮನೆಯ ಪ್ರತಿಯೊಂದು ಅಗತ್ಯವನ್ನು ನೀನು ಈಗಾಗಲೇ ತಿಳಿದಿದ್ದೀಯ ಕರ್ತನೆ. ನನ್ನ ಮನೆಯಲ್ಲಿರುವ ಪ್ರತಿಯೊಬ್ಬರ ಮೇಲೂ ನಿನ್ನ ಕರುಣೆ ಇರಲಿ. ನಮ್ಮ ಮನೆಯಲ್ಲಿ ಯಾರೂ ಕೊರತೆಯಿಂದ ಕಣ್ಣೀರು ಹಾಕದಂತೆ ಕಾಪಾಡು. ಹಸಿವಿನಿಂದ ಮಲಗುವ ದಿನಗಳು ನಮ್ಮ ಜೀವನದಲ್ಲಿ ಇರದಂತೆ ಅನುಗ್ರಹಿಸು. ಯೇಸುವೆ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕಷ್ಟಪಡುತ್ತಿರುವ ತಂದೆ ತಾಯಿಗಳಿಗೆ ಸಹಾಯ ಮಾಡು. ಶಾಲೆಯ ಶುಲ್ಕ ಕಟ್ಟಲಾಗದೆ ಚಿಂತಿಸುತ್ತಿರುವ ಕುಟುಂಬಗಳನ್ನು ಆಶೀರ್ವದಿಸು. ಮಕ್ಕಳ ಕನಸುಗಳು ಹಣದ ಕೊರತೆಯಿಂದ ಮುರಿದು ಹೋಗದಂತೆ ಕಾಪಾಡು ಕರ್ತನೆ. ಮನೆಯ ಬಾಡಿಗೆ ಕಟ್ಟಲು ಕಷ್ಟಪಡುತ್ತಿರುವವರನ್ನು ನೆನಪಿಸಿಕೊ. ಪ್ರತಿ ತಿಂಗಳು ಬಿಲ್ಗಳನ್ನು ನೋಡಿ ಭಯಪಡುವ ಕುಟುಂಬಗಳಿಗೆ ನಿನ್ನ ಸಮಾಧಾನವನ್ನು ಕೊಡು. ಔಷಧಿ ಖರೀದಿಸಲು ಹಣವಿಲ್ಲದೆ ನೋವು ಅನುಭವಿಸುತ್ತಿರುವವರನ್ನು ಮರೆಯಬೇಡ. ಯೇಸುವೆ, ನಮ್ಮ ಮನೆಯಲ್ಲಿ ಕೇವಲ ಹಣ ಮಾತ್ರ ಹೆಚ್ಚಾಗಬಾರದು. ನಿನ್ನ ಸಾನ್ನಿಧ್ಯ ಹೆಚ್ಚಾಗಲಿ, ನಿನ್ನ ಪ್ರೀತಿ ಹೆಚ್ಚಾಗಲಿ, ನಿನ್ನ ಸಮಾಧಾನ ಹೆಚ್ಚಾಗಲಿ, ನಿನ್ನ ಆಶೀರ್ವಾದ ಹೆಚ್ಚಾಗಲಿ ಕರ್ತನೆ. ನಮ್ಮ ಕುಟುಂಬವನ್ನು ಸಾಲದ ಜೀವನದಿಂದ ಸಾಕ್ಷಿಯ ಜೀವನದ ಕಡೆಗೆ ನಡೆಸು. ಕೊರತೆಯ ಜೀವನದಿಂದ ಸಮೃದ್ಧಿಯ ಜೀವನದ ಕಡೆಗೆ ನಡೆಸು. ಭಯದ ಜೀವನದಿಂದ ನಂಬಿಕೆಯ ಜೀವನದ ಕಡೆಗೆ ನಡೆಸು.
ಯೇಸುವೆ, ನಮ್ಮ ಮನೆಗೆ ಬರುವ ಪ್ರತಿಯೊಂದು ಆಶೀರ್ವಾದವು ನಿನ್ನ ಕೃಪೆಯಿಂದ ಬರಲಿ. ನಮ್ಮ ಮನೆಯ ಪ್ರತಿಯೊಂದು ಊಟವು ನಿನ್ನ ಆಶೀರ್ವಾದದಿಂದ ತುಂಬಿರಲಿ. ನಮ್ಮ ಮಕ್ಕಳ ಭವಿಷ್ಯ ನಿನ್ನ ಸುರಕ್ಷಿತ ಕೈಗಳಲ್ಲಿ ಇರಲಿ. ನಮ್ಮ ಕುಟುಂಬದ ಮೇಲೆ ಕೆಟ್ಟ ದೃಷ್ಟಿ, ಅನಾರೋಗ್ಯ, ಕೊರತೆ, ನಿರಾಶೆ ಯಾವುದಕ್ಕೂ ಅಧಿಕಾರ ಇರದಂತೆ ಕಾಪಾಡು. ಕರ್ತನೆ, ನಮ್ಮ ಮನೆಯನ್ನು ನಿನ್ನ ಸಮಾಧಾನದಿಂದ ತುಂಬಿಸು. ನಮ್ಮ ಮೇಜಿನ ಮೇಲೆ ಆಹಾರದ ಕೊರತೆ ಇರದಿರಲಿ. ನಮ್ಮ ಹೃದಯಗಳಲ್ಲಿ ನಂಬಿಕೆಯ ಕೊರತೆ ಇರದಿರಲಿ. ನಮ್ಮ ತುಟಿಗಳಲ್ಲಿ ಕೃತಜ್ಞತೆಯ ಕೊರತೆ ಇರದಿರಲಿ. ಪ್ರಿಯ ಯೇಸುವೆ, ಇಷ್ಟು ಹೊತ್ತಿನವರೆಗೆ ನಾನು ನನ್ನ ಅಗತ್ಯಗಳಿಗಾಗಿ ನಿನ್ನನ್ನು ಬೇಡಿಕೊಂಡೆ. ಆದರೆ ಈಗ ನನ್ನ ಹೃದಯದ ಮತ್ತೊಂದು ಆಸೆಯನ್ನು ನಿನ್ನ ಮುಂದೆ ಇಡುತ್ತಿದ್ದೇನೆ. ಕರ್ತನೆ, ನಾನು ಕೇವಲ ಆಶೀರ್ವಾದವನ್ನು ಪಡೆಯುವವನಾಗಿರಬಾರದು, ಇತರರನ್ನು ಆಶೀರ್ವದಿಸುವ ಸಾಧನವಾಗಿಯೂ ನನ್ನನ್ನು ರೂಪಿಸು. ಯೇಸುವೆ, ನೀನು ನನ್ನ ಕೈಗಳನ್ನು ತುಂಬಿಸಿದಾಗ ಆ ಕೈಗಳು ಅಗತ್ಯವಿರುವವರನ್ನು ಎತ್ತುವ ಕೈಗಳಾಗಲಿ. ನೀನು ನನ್ನ ಮನೆಯನ್ನು ಆಶೀರ್ವದಿಸಿದಾಗ ಆ ಮನೆ ಅನೇಕರಿಗೆ ಸಮಾಧಾನ ಕೊಡುವ ಸ್ಥಳವಾಗಲಿ. ನೀನು ನನ್ನ ಜೀವನವನ್ನು ಸಮೃದ್ಧಿಗೊಳಿಸಿದಾಗ ಆ ಸಮೃದ್ಧಿ ನಿನ್ನ ಮಹಿಮೆಯನ್ನು ಸಾರುವ ಸಾಕ್ಷಿಯಾಗಲಿ. ಕರ್ತನೆ, ನನ್ನ ಹೃದಯದಿಂದ ಸ್ವಾರ್ಥವನ್ನು ತೆಗೆದುಹಾಕು. ಉದಾರವಾದ ಮನಸ್ಸನ್ನು ನನಗೆ ಕೊಡು. ಕೊಡುವುದರಲ್ಲಿ ಸಂತೋಷ ಪಡುವ ಹೃದಯವನ್ನು ಕೊಡು. ಅಗತ್ಯದಲ್ಲಿರುವವರನ್ನು ನೋಡಿದಾಗ ಕಣ್ಣು ತಿರುಗಿಸದೆ ಕರುಣೆಯಿಂದ ಸಹಾಯ ಮಾಡುವ ಮನಸ್ಸನ್ನು ಕೊಡು. ಯೇಸುವೆ, ಹಣವು ನನ್ನ ಯಜಮಾನನಾಗಬಾರದು, ನೀನೇ ನನ್ನ ಯಜಮಾನನಾಗಿರು. ಸಂಪತ್ತು ನನ್ನ ಹೃದಯವನ್ನು ಆಳಬಾರದು, ನಿನ್ನ ಪ್ರೀತಿಯೇ ನನ್ನ ಹೃದಯವನ್ನು ಆಳಲಿ. ಕರ್ತನೆ, ನನ್ನ ಜೀವನದಲ್ಲಿ ನೀನು ಕೊಡುವ ಪ್ರತಿಯೊಂದು ಆಶೀರ್ವಾದವನ್ನು ನಿನ್ನ ರಾಜ್ಯದ ಮಹಿಮೆಗಾಗಿ ಬಳಸಲು ನನಗೆ ಜ್ಞಾನವನ್ನು ಕೊಡು. ನನ್ನ ಮಾತುಗಳಿಂದ, ನನ್ನ ಕೆಲಸಗಳಿಂದ, ನನ್ನ ಸಂಪತ್ತಿನಿಂದ, ನನ್ನ ಸಮಯದಿಂದ ನಿನ್ನ ನಾಮವು ಮಹಿಮೆ ಹೊಂದುವಂತಾಗಲಿ. ಯೇಸುವೆ, ನಾನು ಈ ಲೋಕದಲ್ಲಿ ಕೇವಲ ಹಣವನ್ನು ಕೂಡಿಸುವವನಾಗಿರದೆ ಸ್ವರ್ಗದಲ್ಲಿ ನಿಧಿಯನ್ನು ಕೂಡಿಸುವವನಾಗಿರಲಿ. ನನ್ನ ಜೀವನದ ದೊಡ್ಡ ಸಂಪತ್ತು ನಿನ್ನ ಸಾನ್ನಿಧ್ಯವೇ ಆಗಿರಲಿ. ನನ್ನ ದೊಡ್ಡ ಭದ್ರತೆ ನಿನ್ನ ಕೃಪೆಯೇ ಆಗಿರಲಿ.
ನನ್ನ ದೊಡ್ಡ ಸಂತೋಷ. ನಿನ್ನ ಚಿತ್ತದಲ್ಲಿ ಬದುಕುವುದೇ ಆಗಿರಲಿ ಕರ್ತನೆ. ನಾನು ಎಲ್ಲಿಗೆ ಹೋದರೂ ನನ್ನ ಜೀವನವನ್ನು ನೋಡಿ ಜನರು ನನ್ನ ಬಗ್ಗೆ ಅಲ್ಲ ನಿನ್ನ ಬಗ್ಗೆ ಮಾತನಾಡುವಂತಾಗಲಿ. ಈ ಮನುಷ್ಯನ ಜೀವನದಲ್ಲಿ ದೇವರ ಕೈ ಇದೆ ಎಂದು ಹೇಳುವಂತಹ ಸಾಕ್ಷಿಯಾಗಿ ನನ್ನನ್ನು ರೂಪಿಸು ಯೇಸುವೇ. ನನ್ನ ಜೀವನ, ನನ್ನ ಕುಟುಂಬ, ನನ್ನ ದುಡಿಮೆ, ನನ್ನ ಆಶೀರ್ವಾದ ಎಲ್ಲವೂ ನಿನ್ನ ಮಹಿಮೆಗಾಗಿ ಇರಲಿ. ನಾನು ಹೊಂದಿರುವುದೆಲ್ಲವೂ ನಿನ್ನಿಂದಲೇ ಬಂದದ್ದು, ನಿನ್ನದೇ ಆಗಿದೆ. ಪ್ರಿಯ ಯೇಸುವೆ, ಈ ಪ್ರಾರ್ಥನೆಯ ಕೊನೆಯಲ್ಲಿ ನನ್ನ ಹೃದಯವು ಒಂದೇ ಮಾತನ್ನು ಹೇಳುತ್ತಿದೆ. ಧನ್ಯವಾದಗಳು ಕರ್ತನೆ. ನೀನು ಇನ್ನೂ ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿಲ್ಲವೆಂದು ನಾನು ಹೇಳುವುದಿಲ್ಲ, ಏಕೆಂದರೆ ನಾನು ಇನ್ನೂ ಉಸಿರಾಡುತ್ತಿದ್ದೇನೆ. ಅದೇ ನಿನ್ನ ಕೃಪೆ. ನಾನು ಇನ್ನೂ ನಿನ್ನ ಹೆಸರನ್ನು ಕರೆಯುತ್ತಿದ್ದೇನೆ. ಅದೇ ನಿನ್ನ ಪ್ರೀತಿ. ನಾನು ಇನ್ನೂ ನಿರೀಕ್ಷೆಯಿಂದ ಬದುಕುತ್ತಿದ್ದೇನೆ. ಅದೇ ನಿನ್ನ ನಂಬಿಗಸ್ತಿಕೆ. ಯೇಸುವೆ, ಇಂದು ನಾನು ನನ್ನ ಕಣ್ಣುಗಳಿಂದ ಕಾಣುವುದನ್ನು ನಂಬುವುದಿಲ್ಲ. ನಿನ್ನ ವಾಗ್ದಾನವನ್ನು ನಂಬುತ್ತೇನೆ. ನನ್ನ ಪರಿಸ್ಥಿತಿಯನ್ನು ನೋಡುವುದಿಲ್ಲ. ನಿನ್ನ ಶಕ್ತಿಯನ್ನು ನೋಡುತ್ತೇನೆ. ನನ್ನ ಕೊರತೆಯನ್ನು ಎಣಿಸುವುದಿಲ್ಲ. ನಿನ್ನ ಆಶೀರ್ವಾದಗಳನ್ನು ನೆನಪಿಸಿಕೊಳ್ಳುತ್ತೇನೆ ಕರ್ತನೆ. ನನ್ನ ಜೀವನದಲ್ಲಿ ನೀನು ಆರಂಭಿಸಿದ ಒಳ್ಳೆಯ ಕಾರ್ಯವನ್ನು ನೀನೇ ಪೂರ್ಣಗೊಳಿಸುವೆ ಎಂದು ನಂಬಿದ್ದೇನೆ. ನನ್ನ ಮನೆಯ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಕೆಲಸದ ಮೇಲೆ, ನನ್ನ ಆರೋಗ್ಯದ ಮೇಲೆ, ನನ್ನ ಭವಿಷ್ಯದ ಮೇಲೆ ನಿನ್ನ ಕೃಪೆಯ ಕೈ ಸದಾ ಇರಲಿ ಯೇಸುವೆ. ಇಂದು ನಾನು ಖಾಲಿ ಹೃದಯದಿಂದ ಹೋಗುವುದಿಲ್ಲ. ನಿನ್ನ ಸಮಾಧಾನವನ್ನು ಹೊತ್ತು ಹೋಗುತ್ತಿದ್ದೇನೆ. ನಾನು ಭಯವನ್ನು ಹೊತ್ತು ಹೋಗುವುದಿಲ್ಲ. ನಿನ್ನ ವಾಗ್ದಾನವನ್ನು ಹೊತ್ತು ಹೋಗುತ್ತಿದ್ದೇನೆ. ನಾನು ನಿರಾಶೆಯನ್ನು ಹೊತ್ತು ಹೋಗುವುದಿಲ್ಲ. ನಿನ್ನ ನಿರೀಕ್ಷೆಯನ್ನು ಹೊತ್ತು ಹೋಗುತ್ತಿದ್ದೇನೆ ಕರ್ತನೆ. ನನ್ನ ಜೀವನದಲ್ಲಿ ಆಗುವ ಪ್ರತಿಯೊಂದು ಒಳ್ಳೆಯ ಸಂಗತಿಯು ನಿನ್ನ ಮಹಿಮೆಗೆ ಕಾರಣವಾಗಲಿ. ಜನರು ನನ್ನನ್ನು ನೋಡಿದಾಗ ನನ್ನ ಬುದ್ಧಿಯನ್ನು ಅಲ್ಲ, ನನ್ನ ಹಣವನ್ನು ಅಲ್ಲ, ನನ್ನ ಶಕ್ತಿಯನ್ನು ಅಲ್ಲ, ನನ್ನೊಳಗೆ ಇರುವ ನಿನ್ನ ಕೃಪೆಯನ್ನು ಕಾಣುವಂತಾಗಲಿ ಯೇಸುವೆ. ನನ್ನ ಜೀವನವು ನಿನ್ನ ಪ್ರೀತಿಯ ಜೀವಂತ ಸಾಕ್ಷಿಯಾಗಲಿ. ನನ್ನ ಕುಟುಂಬ
ನಿನ್ನ ಆಶೀರ್ವಾದದ ಸಾಕ್ಷಿಯಾಗಲಿ. ನನ್ನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತು ನಿನಗೆ ಮಹಿಮೆ ತರುವಂತಾಗಲಿ. ಈ ದಿನವನ್ನು, ಈ ಜೀವನವನ್ನು, ಈ ಹೃದಯವನ್ನು ಮತ್ತೊಮ್ಮೆ ಸಂಪೂರ್ಣವಾಗಿ ನಿನಗೆ ಸಮರ್ಪಿಸುತ್ತೇನೆ. ನನ್ನ ಕೊನೆಯ ಉಸಿರಿನವರೆಗೂ ನಿನ್ನನ್ನು ಪ್ರೀತಿಸುತ್ತೇನೆ. ನಿನ್ನನ್ನು ನಂಬುತ್ತೇನೆ, ನಿನ್ನನ್ನೇ ಹಿಂಬಾಲಿಸುತ್ತೇನೆ. ಯೇಸುವಿನ ಅಮೂಲ್ಯ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್.